ನಮಸ್ಕಾರ ವೀಕ್ಷಕರೇ, ನಾವೊಂದು ಹಿರಿಯ ಕಲಾವಿದರು ನಿಮಗೆ ಪರಿಚಯ ಮಾಡೋ ಸಂದರ್ಭ. ಇವರು ಸುಮಾರು ಒಂದು 45ರಿಂದ 50 ವರ್ಷಕ್ಕೂ ಹೆಚ್ಚು ಕಾಲ ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಹಾಗೂ ಹಲವಾರು ಇಲ್ಲಿಯ ಮೇಳಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ ಮೂಲಕ ಯಕ್ಷಗಾನ ತಮ್ಮದೇ ಆದ ಹೆಸರು ಮಾಡಿದಂಥವ್ರು ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಯಕ್ಷಗಾನದಲ್ಲಿ ಹೇಗೆ ಹುಲ್ಲು ಮೂಡಿತು, ಆಗಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನದಲ್ಲಿ ಯಾವ್ಯಾವ ರೀತಿ ಚೇಂಜಸ್ಗಳು ನೋಡ್ತಾರೆ. ಯಾಕಂದ್ರೆ ಒಂದು ಹಿರಿಯ ಕಲಾವಿದರಾಗಿ ಆಗಿನ ಯಕ್ಷಗಾನ ಈಗಿನ ಯಕ್ಷಗಾನದ ಒಂದು ಪರಿಪೂರ್ಣತೆ ಅವ್ರಿಗೆ ಗೊತ್ತಿರುತ್ತೆ. ಅವೆಲ್ಲದ್ರನ್ನು ಅವ್ರನ್ನ ಕಿರುಪರಿಚಯ ಮೂಲಕ ತಿಳ್ಕೊಳ್ಳೋಣ. ಮೊದಲದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಸರಿ ಸರ್. ಪರಿಚಯ ಅಂದರೆ ನಾನು ಚಂದ್ರಶೇಖರ್ ಕೃಷ್ಣ ಶೆಟ್ಟಿ ಅಂತ ನನ್ನ ಹೆಸರು. ಅಂದರೆ ನನ್ನ ತಂದೆಯವರ ಹೆಸರು ಕೃಷ್ಣ ಶೆಟ್ಟಿ, ನಮ್ಮ ತಾಯಿ ಹೆಸರು ನಾಗಮ್ಮ. ಮೂಲತಃ ಸೌತ್ ಕೇಂದ್ರ ಅವರು ಇದ್ದಿದ್ದು, ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿದ್ದು ಸೌತ್ ಕೇಂದ್ರದಲ್ಲಿ. ಹೀಗೆ ವಲಸೆ ಇಲ್ಲಿ ಸೇರುಗಾರರ ಜೊತೆ ಕೆಲಸಕ್ಕೆ ಅಂತ ಬಂತು. ಗೌರ್ನ ಮನೆ ಅಂತ ಇಲ್ಲಿ ಬಂದು ಉಳ್ಕೊಂಡ್ರು. ಸಾಮಾನ್ಯ 67ನೇ ಇಸ್ವಿಯಲ್ಲಿ ಗೌರ್ನ ಮನೆ ಬಿಟ್ಟು ಈ ಮಾಳದ ಮನೆ ಹೇಳುವಂತ ಈಗ ನಾವಿರುವ ಸ್ಥಳಕ್ಕೆ ಒಂದು ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಅತಿಕ್ರಮಣ ಮಾಡ್ಕೊಂಡು ಇವತ್ತು ಸಣ್ಣ ಒಂದು ಜಮೀನು ಮಾಡ್ಕೊಂಡು ಇಲ್ಲಿದ್ದೇವೆ. ಯಾವಾಗ್ಲೂ ಅಂದ್ರೆ ಕೂಲಿನೇ. ಆಗಿನ ಬರೋದಕ್ಕೂ ಬಹಳ ಕಷ್ಟ ಇತ್ತು ನಮ್ಮ ತಂದೆಯವ್ರ ಕಾಲದಲ್ಲಿ. ಇಲ್ಲಿ ಏನಿಲ್ಲ, ದೊಡ್ಡ ಜಂಗಲ್ ಆಗಿತ್ತು. ಆ ಜಂಗಲ್ನ ಕಡಿದು ಏನೋ 4-5 ಗದ್ದೆ ಮಾಡಿ ನಮ್ಮ ತಂದೆಯವ್ರು ಇರುವಷ್ಟು ಕಾಲದಲ್ಲಿ ನಮಗ್ ಮಾಡ್ತಾ ಇರೋದು ಒಂದು 3-4 ಚೀಲ ಭತ್ತ ಮಾಡ್ತಿದ್ರು. ಅಂದ್ರೆ ಎಲ್ಲ ಫಾರೆಸ್ಟ್ ಲ್ಯಾಂಡ್ ರೆಡಿ ಮಾಡಿದ್ರು. ಆಮೇಲೆ ಸಾಮಾನ್ಯ 74 ಅವಧಿವರೆಗೆ ಯಕ್ಷಗಾನ ನೋಡು ಚಟ ಜೋರಿತ್ತು ನನಗೆ. ನಮ್ಮ ತಾಯಿಯವರಿಗೂ ಬಹಳ ಅದ್ರ ಯಕ್ಷಗಾನದ ಬಗ್ಗೆ ನೋಡುದು. ಅವಾಗ ಹೆಚ್ಚಿನದಾಗಿ ಸುರತ್ಕಲ್ ಮೇಳ, ಅಮೃತೇಶ್ವರಿ ಮೇಳ, ಪೆರಡೂರು ಮೇಳನು ಆಮೇಲೆ ಬಂದಿತ್ತು. ಅದ್ರ ಮೊದಲು ಸುರತ್ಕಲ್ ಮೇಳ, ಮಂಗಳೂರು ಮೇಳ ಬರ್ತಿತ್ತು. ಆ ಮೇಳಕ್ಕೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ನೋಡ್ಲಿಕ್ಕಾಗಿ. ಅದು ಎಲ್ಲಿ ಸಾಮಾನ್ಯ ನಮ್ಗೆ ಹತ್ತಿರಕ್ಕೆ ಅಂದ್ರೆ ಕಾನ್ಸೂರು ಒಳಗೆ ಟೆಂಟ್ ಮೇಳದ ಆಟ ಆಗ್ತಿರ್ಲಿಲ್ಲ. ಕಾನ್ಸೂರಲ್ಲಿ ಬಹಳ ಆಟ ಆಗ್ತಿತ್ತು. ವರ್ಷಕ್ಕೆ ಎಲ್ಲಾ ಮೇಳದ್ದು 1-2 ಅಂದ್ರೆ ಒಂದು 4-5 ಆಟ ಆಗ್ತಿತ್ತು. ಆ 4-5 ಆಟಕ್ಕೂ ಹೋಗ್ತಿದ್ವಿ ನಾವು. ಅವಾಗ ಏನೊಂದು 4 ಆಣೆಯಿಂದ 50 ಪೈಸೆ ನೆಲಕ್ಕೆ, ನಾವು ಹೋಗುದೇ ನೆಲಕ್ಕೆ. ಮತ್ತೆ ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ದುಡ್ಡಿಲ್ಲ. ಅಲ್ಲಿ ಹೋಗಿ ಬೆಳತವ್ರಿಗೆ ಆ ಟೆಂಟ್ ಮೇಳದ ಆಟ ನೋಡು. ಆಗಿಂದ ಆ ಚಂಡೆ ಮತ್ತ ಮೊದಲೇ ವಾದನ ಮತ್ತ ಇದಕ್ಕೆ ವೇಷಭೂಷಣಗಳಿಗೆ ಯಕ್ಷಗಾನ ಸೆಳೆತ ಪ್ರಾರಂಭ ಆಗಿತ್ತು ನನಗೆ. ಅಂದ್ರೆ ಕಡೆಗೆ ಏನಪ್ಪ ಕೇಳಿದ್ರೆ ಮನೆಯವ್ರು ಯಾರು ಬರ್ಲಿಲ್ಲ ಅಂದ್ರೆ ನಡೆದು ಹೋಗ್ಬಿಡ್ತಿದ್ದೆ. ನೀವು ಒಬ್ಬರೇ ನಮ್ಮ ಮನೆಯಿಂದವ 8 ಕಿಲೋಮೀಟರ್ 9 ಕಿಲೋಮೀಟರ್ ಕಾನ್ಸೂರು, 9 ಕಿಲೋಮೀಟರ್ ನಡೆದು ಹೋಗ್ಬಿಡ್ತಿದ್ದೆ ನಾನು. ಸಂಜೆ ಸಾಮಾನ್ಯ 4-5 ಗಂಟೆಗೆ ಹೋಗ್ಬಿಡುದು. ಹೋಗಿ ಅಲ್ಲಿ ಒಂದು ಹರಿರಾಯರು ಅಂತಿದ್ರು, ಅವ್ರ ಹೋಟೆಲ್ ಇತ್ತು. 4 ಆಣೆ ಕೊಟ್ರು ಒಂದು ಇಡ್ಲಿ ಚಹಾ ಕೊಡ್ತಿದ್ರು. ಅದ್ರನ್ನ ತಿಂದ್ಕೊಂಡು ಆಟ ನೋಡುದು ನಾವು. ನೀವೇ ಯಾವಾಗ ಒಂದು ಯಕ್ಷಗಾನ ಕಲಿಕೆ ಮಾಡ್ತೀರಾ? 76ನೇ ಇಸ್ವಿ ಇಲ್ಲಿ ಕಾಳೆನಹಳ್ಳಿ ದೇವಸ್ಥಾನ, ಮೃತ್ಯುಂಜಯೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಅದ್ರ ಮೊದಲೇ ಸಾಮಾನ್ಯ ಹಿರಿಯರೆಲ್ಲ ಇದ್ರು. ಇಲ್ಲಿ ನಾವು ಯಕ್ಷಗಾನ ಕಲಿಬೇಕು ಅಂತೇಳಿ ಅವ್ರೆಲ್ಲರೂ ಆಗಾಗ ಒಂದು ಈ ಸಂಘದ ಮೇಳ, ಅವಾಗ ಒಂದು ಸಂಘ ಮಾಡ್ಕೊಂಡು ವರ್ಷದಲ್ಲಿ 1 ದಿವಸ ಹಿಂಗೆ ಆಟ ಮಾಡ್ಬೇಕು ಅಂತೇಳಿ ಪ್ರತಿ ವರ್ಷನು ಇಲ್ಲಿ ನಾಗಪ್ಪಣ್ಣ ಅಂತೇಳಿ ಒಬ್ಬ ದಿಂಬದವ್ರಿದ್ರು, ನಾಗಪ್ಪ ನಾಯ್ಕ ಅಂತವ್ರ. ಅವರಿಗೆಲ್ಲ ಹೇಳ್ಕೊಡೋದು. ಮತ್ತೆ ಸ್ವಲ್ಪ ಯಕ್ಷಗಾನದ ಬಹಳ ಅನುಭವ ಇತ್ತು. ಪುಸ್ತಕದ ಸಂಗ್ರಹ ಸಾಕಷ್ಟು ಮಾಡ್ಕೊಂಡಿದ್ರು ಯಕ್ಷಗಾನದ್ದು. ಅವರು ಎಲ್ಲ ಸೇರ್ಕೊಂಡು ಒಂದು 15 ದಿವಸ 20 ದಿವಸ ಟ್ರಯಲ್ ಮಾಡೋದು. ಅಷ್ಟ್ರ ಮೇಲೆ ಈ ಕೆಲಸದ ಒತ್ತಡ, ಈ ಗದ್ದೆ ಕೊಯ್ಲು ಟೈಮ್ ಬಂತು ಅಂದ್ಕೊಳ್ಳಿ ಕೆಲಸದ ಒತ್ತಡ ಅಲ್ಲ, ಪ್ರತಿ ವರ್ಷನೂ ಮುರಿದು ಬೀಳ್ತಾನೆ ಇತ್ತು. ಒಂದು ವರ್ಷನೂ ಆಟ ಆಗ್ಲಿಲ್ಲ ಅವರು. ಆವಾಗ ನನಗೆ ಈ ಯಕ್ಷಗಾನದ ಹುಚ್ಚು ಹಿಡಿತು. ಯಕ್ಷಗಾನದ ಹುಚ್ಚು ಬಂದ ಮೇಲೆ ನಾನು ಆ ಸೊಟ್ಟಿಗೆ ಹೋಗ್ಕೊಂಡು ಸೇರ್ಕೊಂಡೆ. ಸೇರಿದ ವರ್ಷ ಏನೇನೋ ಹರ ಪ್ರಯತ್ನ ಪಟ್ಟು ಒಂದು ಪ್ರತಿಯೊಬ್ಬರಿಗೆ 25 ರೂಪಾಯಿ ದೇಣಿಗೆ. 25 ರೂಪಾಯಿ ಕೊಡ್ಲಿಕ್ಕೂ ಇಲ್ಲ ನಮ್ಮ ಹತ್ರ ಅವಾಗ, ಅಂತ ಪರಿಸ್ಥಿತಿ ಇತ್ತು. ಆ 25 ರೂಪಾಯಿ ಹೆಂಗೋ ಒಟ್ಟು ಮಾಡಿದೆ ನಾನು. ಒಟ್ಟು ಮಾಡಿ ನಮ್ಮ ತಾಯಿ ಹತ್ರ ಕೇಳಿ ಅವ್ರು ಒಂದು 5 ರೂಪಾಯಿ ಹಿಂಗೆಲ್ಲ ಕೊಟ್ಟಿದ್ದ ದುಡ್ಡಿನಲ್ಲಿ 25 ರೂಪಾಯಿ ಸಂಗ್ರಹ ಮಾಡ್ಕೊಂಡು 12 ಜನ ಕಲಾವಿದ್ರು ನಾವು ಅವಾಗ. ಆ 12 ಜನ ಕಲಾವಿದ್ರು. ಇಲ್ಲೇ ಒಬ್ರು ಸುಬ್ರಾಯ ಗೌಡ್ರು ಅಂತೇಳಿ ದೊಡ್ಡ ಜಡ್ಡಿ ಅವರು ಹಳೇ ಕಾಲದ ಭಾಗವತರು, ಒಳ್ಳೆ ಹಳೆ ಮಟ್ಟ ಪೂರ್ಣ. ಮತ್ತೆ ಆಗ ಹೋಲಿಸಿದ್ರೆ ಬಹಳ ಹಳೆ ಮಟ್ಟಿನಲ್ಲಿ ಹೇಳ್ಕೊಡ್ತಿದ್ರು. ಅವರು ರಾತ್ರಿ ಎಲ್ಲ ಒಂದು 15ರಿಂದ 20 ದಿವಸ ಟ್ರಯಲ್. ಸಾಯಂಕಾಲ 6-7 ಗಂಟೆಗೆ ಅಲ್ಲಿ ಹೋಗುದು ನಾವು. 10 ಗಂಟೆವರೆಗೆ ಟ್ರಯಲ್ ಮಾಡ್ತಿದ್ರು ಅವ್ರ ಮನೆ ಅಂಗಳದಲ್ಲಿ. ಶ್ರೇಷ್ಠವಾದಂತಹ ಸದ್ಭಕ್ತ ಎನ್ನುವುದರಲ್ಲಿ 2 ಮಾತಿಲ್ಲ. ಹಾಗಾಗಿ ಇದುವರೆಗೆ ನೀನು ಬೇಡರ ಕಣ್ಣಪ್ಪನ ಅಂತ ಎನಿಸಿಕೊಂಡ ಮಾತ್ರ ಬೇಡರ ಧನ್ಯನಾಗಿಲ್ಲ. ಹಾಗಾಗಿ ಇಂದಿನಿಂದ ಮೊದಲುಗೊಂಡು
ಅಪ್ಪ ಲೋಕದಲ್ಲಿ ನಿನ್ನನ್ನ ಹಾಗೆ ಗುರುತಿಸಲಿ, ನಿನಗೆ ಮಂಗಲವಾಗಿ ಶುಭವಾಗಿ ನೂತನಕ್ಕೆ ಬಂದಿದ್ದೆ ಬ್ರಹ್ಮಾನುಸಾರೇನ ಅಲ್ಲಿಗೆ ಸಾಗಿದೆ ಧರ್ಮವನ್ನು ಬಿಡಿಸಿಕೊಂಡೇ ಹೋಗ್ತೇವೆ. ಅದು ಮಾಡಿದೆ. ಮಾಡಿ ಒಂದು ಪುಂಡರೀಕ ಚರಿತ್ರೆ ಪ್ರಸಂಗ ನನಗೊಂದು ಅದ್ರ ಒಂದು ಹೆಸರು ಈಗ ಮರ್ತು ಹೋಗಿದೆ ನನಗೆ. ಒಂದು ರಕ್ಕಸ ವೇಷ, ಹೆಣ್ಣು ವೇಷ ಅದು ಬರ್ತಿತ್ತು, ಅದನ್ನು ಕೊಟ್ರು. ಅಲ್ಲಿಂದಾನೆ ನಾನು ಅಂದ್ರೆ ಯಕ್ಷಗಾನಕ್ಕೆ ಕಲಾವಿದ ಆಗೋದೆ. ಅಂದ್ರೆ ಸ್ಟಾರ್ಟಿಂಗ್ ಅದು ನಂತು ಯಕ್ಷಗಾನಕ್ಕೆ ಅಂದ್ರೆ ಹುಚ್ಚಿಡಿದು ಟ್ರಯಲ್ಸ್ ಮಾಡಿ ಒಂದು 22 ದಿವಸ ಟ್ರಯಲ್ ಮುಗಿಸ್ಕೊಂಡು ಯಕ್ಷಗಾನದ ವೇಷವೇ ಶುರು ಮಾಡ್ಬಿಟ್ಟು ಅದು ವೇಷ ಮಾಡ್ಲಿಕ್ಕೆ ನಮ್ಮ ಇಲ್ಲಿ ಕಾಳಿನಹಳ್ಳಿಯಲ್ಲಿ ಆಗ್ಲಿಲ್ಲ ನನ್ಗೆ. ಅಂದ್ರೆ ಆ ವರ್ಷ ಕಾಳಿನಹಳ್ಳಿ ಮತ್ತೆ ಆಟ ಆಗ್ಲಿಲ್ಲ, ಯಾಕಂದ್ರೆ ದುಡ್ಡು ಕೊರತೆ ಇತ್ತು. ಅವತ್ತು ತೌಡತ್ತೆಲ್ಲ ಆಯ್ತು. ಇಲ್ಲ ಪಕ್ಕಕ್ಕೆ ಪರ್ವತಕ್ಕೆ ತೌಡತ್ತಲ್ಲೇ ಅದು ಆ ಚೌಡನಾಯಕರು ಅಂತಿದ್ರು, ಅವರು ಇದ್ರಲ್ಲಿ ಅವ್ರ ಮನೆ ಹತ್ರ ಆಟ ಆಯ್ತು. ಅಲ್ಲಿಂದ ಈ ರಂಗಸ್ಥಳಕ್ಕೆ ವೇಷ ಮಾಡ್ಲಿಕ್ಕೆ ಪ್ರವೇಶ ಮಾಡ್ಬಿಡ್ತೀರ. ಹಂಗೆ ಕೆಲವು ದಿನ ಹೋಯ್ತು. ಹಿಂಗೆ ಆವಾಗ ಅಷ್ಟ್ರ ಮೇಲೆ ಪ್ರತಿ ವರ್ಷಕ್ಕೆ ಜನವರಿ 26ಕ್ಕೆ ಆಟ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಾವು. ಕಾಳಿನಹಳ್ಳಿ ಹತ್ರನೇ ದೇವಸ್ಥಾನದ ಬಾಗಿಲಲ್ಲಿ ಮಾಡಿದ್ವಿ ಕೆಲವು ವರ್ಷ. ಕಡೆಗಲ್ಲಿ ಶಾಲೆ ಆಯ್ತು, ಶಾಲೆ ಬಾಗಿಲಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಜನವರಿ 26ಕ್ಕೆ ಖಾಯಂ ನಮ್ಮ ಕಾಳಿನಹಳ್ಳಿಯಲ್ಲಿ ನಮ್ಮ ಮೃತ್ಯುಂಜಯೇಶ್ವರ ಯಕ್ಷಗಾನ ಮಂಡಳಿ ಹೇಳಿ ಒಂದು ಇದನ್ನ ಮಾಡ್ಕೊಂಡು ಪ್ರತಿ ವರ್ಷನೂ ನಾವು ದುಡ್ಡು ಹಾಕೊಂಡು ಮತ್ತೆ ಏನು ಊರವ್ರಿಗೆ ಯಾರು ದುಡ್ಡು ಕೊಡೋರು ಇಲ್ಲ ಅವಾಗ. ಅವಾಗ ಒಂದು 500 ರೂಪಾಯಿ ಕೊಟ್ಬಿಟ್ರೆ ಯಕ್ಷಗಾನದ ವೇಷಭೂಷಣದವ್ರು ಬರ್ತಾರೆ ಒಂದು ದಿವಸಕ್ಕೆ. ಅವಾಗ ಈ ಕಸೆ ಸೀರೆ ಗಿಸೆ ಸೀರೆ ಎಲ್ಲ ಇಲ್ಲ ಆ ಪೆಟ್ಟಿಗೆಯಲ್ಲಿ, ಮೈ ಮೇಲೆ ಹಾಕುವಷ್ಟು ಮರದ ಆಭರಣ. ಅದು ಬಿಟ್ರೆ ಹಂಗಿ ಹಿಂಗಿ ಹೆಚ್ಚಿನ ಯಕ್ಷಗಾನಕ್ಕೆಲ್ಲೋ 1-2 ವೇಷಕ್ಕೆ ಆಗೋಷ್ಟು ಇರ್ತಿತ್ತು. ಕಾನ್ಗೋಡಲ್ಲಿ ಒಂದು ಪೆಟ್ಟಿಗೆ ಇತ್ತು, ಕಾನ್ಗೋಡು MS ನಾಯ್ಕರದ್ದು. ಆ ಪೆಟ್ಟಿಗೆ ತಂದು ಆಟ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಮನೆಯಿಂದನೇ ಸೀರೆ ಎಲ್ಲ ಒಯ್ಕೊಳ್ಳೋದು, ಅದೇ ಕಸ ಸೀರೆಗೆಲ್ಲ ಮನೆ ಹೆಂಗಸರೇ ಸೀರೆ. ಅದೇ ಹಾಗೆ ನಾವು 77-78ರಲ್ಲಿ ಅವಾಗಿನ ಜನ ವೀಕ್ಷಕರು ಹೇಗಿರುತ್ತೆ, ಬರ್ತಿದ್ರು, ಸೇರ್ತಿದ್ರೆ? ತುಂಬಾ ಜನ ಬರ್ತಿದ್ರು. ಹಾಗೆ ಹೋಲಿಸಿ ಆಟ ನೋಡ್ಲಿಕ್ಕೆ ವೇಷಭೂಷಣ ಕಡಿಮೆ ಇದ್ರು ಸಹಿತ ಜನಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು ಅಲ್ವಾ? ಮತ್ತೆ ಗ್ಯಾಸ್ ಲೈಟು ವ್ಯವಸ್ಥೆನೇ ಇಲ್ಲ, ಸಿಸ್ಟಮ್ ಆಗಲಿ ಏನಿಲ್ಲ. ಮೈಕೋ ಬಂದಿದ್ದು ಆಮೇಲೆ, ಮೊದಲು ಮೈಕೋನು ಇರ್ಲಿಲ್ಲ, ಬರೀ ಹಾರ್ಮೋನ್ ಮೇಲೆ ಪದ್ಯ ಹೇಳ್ತಿದ್ರು. ಅದು ಜನಗಳಿಗೆ ರೀಚ್ ಮಾಡೋದು ಕಷ್ಟ ನಿಮ್ಗೆ, ದೊಡ್ಡ ಕಷ್ಟ ಆಗ್ತಿತ್ತು. ಅಂದ್ರೆ ಸ್ವರ ಮಾಡೋದು ಹೋಗ್ತಿತ್ತು ಕೆಲವು ದಿವಸ, ತುಂಬಾ ಕಷ್ಟ ಆಗ್ತಿತ್ತು. ಮತ್ತೆ ಆ ಗ್ಯಾಸ್ ಲೈಟ್ ಹೊಗೆ ಕಣ್ಣೂರಿ ಹಿಂಗೆಲ್ಲ ಬಹಳ ಕಷ್ಟ ಆಗ್ತಿತ್ತು. ಗ್ಯಾಸ್ ಲೈಟ್, ಸಾಮಾನ್ಯ ಗ್ಯಾಸ್ ಲೈಟ್ ಅಲ್ಲೇ ನಾವು ಒಂದು 10 ಆಟ ಮಾಡಿದ್ವಿ. ಒಂದು 3 ಗ್ಯಾಸ್ ಲೈಟ್, ಒಂದು 3 ಗ್ಯಾಸ್ ಲೈಟು ರಂಗಸ್ಥಳಕ್ಕೆ ಬೇಕು ಹೇಳಾದ್ರೆ ಒಂದು 5 ಗ್ಯಾಸ್ ಲೈಟ್ ಅಂತೂ ಬೇಕೇ. ಒಳಗೊಂದು ಚೌಕಿಗೆ ಒಂದು, ಇಲ್ಲಿ ಎಲ್ಲೋ ಒಂದಕ್ಕೆ ಗಾಳಿ ಹೊಡಿಯುವಾಗ ಮತ್ತೊಂದು ಹಿಡಿದು ಆಟ ಆಯ್ತು. ಅದು ಒಬ್ಬ ಜನ ಬೇಕು, ಮತ್ತೆ ಯಾರೋ ಒಬ್ಬ ಮಾಡ್ತಿದ್ದ ಬಿಡಿ, ಬಂದವ ಯಾರೋ ಒಬ್ಬ ಮಾಡ್ತಿದ್ದ. ಹಂಗ ಮಾಡಿ ಅಷ್ಟ ಆಟ ಮಾಡ್ತೀವಿ. ಕಡೆಗೆ ಅಷ್ಟರ ನಂತರ ಹಗುರಕ್ಕೆ ಕರೆಂಟ್ ಎಲ್ಲ ಬಂತು. 77-78 ಹಂಗೆ ಸಾಮಾನ್ಯ ಕರೆಂಟ್ ಬಂತು. ಆ ಕರೆಂಟ್ ಬಂದ ನಂತರದಲ್ಲಿ ಸ್ವಲ್ಪ ಅಂದ್ರೆ ಬದಲಾವಣೆ ಶುರು ಮಾಡ್ತೀವಿ ನಾವು. ಆ ಹಳೆ ಮಟ್ಟನ್ನು ಬಿಟ್ಟು ಹೊಸ ಹುಡುಗರು ಕೆಲವಷ್ಟು ಜನ ಕಲ್ತವ್ರು. MS ನಾಯ್ಕರು 1-2 ವರ್ಷ ಟ್ರಯಲ್ ಮಾಡಿದ್ರು. ಅವರೆಲ್ಲ ಟ್ರಯಲ್ ಮಾಡುವಷ್ಟು ಹೊತ್ತಿಗೆ ನಾ ಹಂಗಂತೇಳಿ ಕಲ್ತಿದ್ದೇನು ಇಲ್ಲ, ಕುಣಿಲಿಕ್ಕೆ ಈಗಲೂ ಬರುದಿಲ್ಲ, ಮೊದಲೆಲ್ಲ ಈಗಲೂ ಬರುದಿಲ್ಲ. ನೋಡ್ತಾನೆ ಯಾರು ಅದೇ ಗುರುಗಳು ಅಂದ್ರೆ ಈ ಪ್ರಸಂಗಕ್ಕೆ ಹೇಳ್ಕೊಡುದು, ಈ ಪ್ರಸಂಗಕ್ಕೆ ಹಿಂಗ್ ಕುಣಿಯುದು ಹೇಳಿ ನನ್ನ ವೇಷಕ್ಕೆ ಎಷ್ಟು ಬೇಕು ಅಷ್ಟು ಅವ ಹೇಳ್ಕೊಡ್ತಿದ್ದ. ಅದಷ್ಟೇ ನೋಡಿದ್ದು, ಅದಷ್ಟೇ ಕಲ್ತಿತ್ತು. ಮಾಡ್ಕೊಂಡು ಮಾಡಿ ವೇಷ ಮಾಡ್ಕೊಳ್ಲಿಕ್ಕೂ ಅವರೇ ಬಣ್ಣ ಗಿಣ್ಣ ಎಲ್ಲ ಹಚ್ಚಿ ಎಲ್ಲ ಮಾಡಿಕೊಡ್ತಿದ್ರು ಪೆಟ್ಟಿಗೆ ಅವರೇ. ಅದಷ್ಟು ಕಲಿತು ಆ ವರ್ಷ ನಮ್ದು ದೊಡ್ಡ ಪ್ರಸಂಗ ಮಾಡೋದು ಭೀಷ್ಮ ವಿಜಯ ಪ್ರಸಂಗ. ಬೆಳಕಿನ ವ್ಯವಸ್ಥೆನೂ ಎಲ್ಲ ಆ ವರ್ಷ ಕರೆಂಟ್ ಬಂದಿದೆ. 1-2 ಆವಾಗ ಮತ್ತೆ ಈ ಇದೆಲ್ಲ ಇಲ್ಲ, ಯಾವುದು ಈ ಫೋಕಸ್ ಲೈಟು ಸಾದಾ ಬಲ್ಪ್ 60 ಕ್ಯಾಂಡಲ್ 100 ಕ್ಯಾಂಡಲಿಂದ ಬಲ್ಪ್ ಹಾಕೊಂಡು ಆಟ ಮಾಡುವಷ್ಟು ಭೀಷ್ಮ ವಿಜಯ ಪ್ರಸಂಗ ಆಯ್ತು. ಭೀಷ್ಮ ವಿಜಯ ಪ್ರಸಂಗದಲ್ಲಿ ನಾನು ದೊಡ್ಡ ಅರ್ಥಧಾರಿ ಆಗ್ಬಿಟ್ಟೆ. ಅಷ್ಟೊತ್ತಿನಲ್ಲಿ ಹೇಳಲಿಕ್ಕೆ ಪದ್ಯ ಹೇಳೋದ್ರನ್ನ ಪಟ್ಟ ಅರ್ಥ ಮಾಡ್ಕೊಳ್ತಿದ್ದೆ. ಹಂಗಂತೇಳಿ ಏನು ಭಾಗವತರ ಪದ್ಯ ಹೇಳ್ತಾರೆ, ಅದನ್ನ ಅರ್ಥ ಹೇಳೋದ್ರ ಅಷ್ಟು ಕಲ್ಪನೆ ನನಗಿತ್ತು. ನಂದೇ ಭೀಷ್ಮ. ಇಲ್ಲೊಬ್ರು ರಾಮ್ ನಾಯ್ಕರು ಅಂತ ಹೇಳಿದ್ರು, ಅವ್ರದ್ದು ಪರಶುರಾಮ. ಅಂಬೆ ಅಂತ ಹೇಳಿದ್ರು ಇಲ್ಲಿ ದೊಡ್ಡಜೆಡ್ಡಿ ವೆಂಕಟೇಶ್ ನಾಯ್ಕ ಅಂತೇಳಿ ಅಂಬೆ. ಅವರು ಸಾಮಾನ್ಯ ನಮ್ಮ ಮೇಳದಲ್ಲಿ ಒಂದು 8-10 ವರ್ಷ ಎಲ್ಲ ಹೆಣ್ಣು ಸ್ತ್ರೀವೇಷ ಮಾಡೋರು ಅವರೇ. ವಿದ್ಯುನ್ಮತಿ ಕಲ್ಯಾಣ, ರತಿ ಕಲ್ಯಾಣ, ಭೀಷ್ಮ ವಿಜಯ, ಹೀಗೆ ಹಲವಾರು ಪ್ರಸಂಗಗಳನ್ನು ಮಾಡ್ತೀವಿ. ಮಲಯ ಮಾರುತ ಅಂತ ಒಂದು ಪ್ರಸಂಗ ಬಂದಿತ್ತು, ಅದನ್ನ ಅದೆಲ್ಲ ಮಾಡ್ತೀವಿ.
ಅದಕ್ಕೆಲ್ಲದಕ್ಕೂ ಹೆಣ್ಣು ವೇಷ ಅವರದ್ದೇ. ದೊಡ್ಡ ಡಿ ವೆಂಕಟೇಶ ಅಂದ್ರೆ ಹೆಣ್ಣು ವೇಷ ಕಲಾವಿದ್ರು. ನಾವೇ ಹಂಗಂತೇಳಿ ಅವಾಗ ಹೆಂಗಪ್ಪ ಕೇಳಿದ್ರೆ, ಈಗ ಅದಕ್ಕೆ ಕೆಲವು ಜನ ಈಗ ಹೇಳಿದ್ರು, ಈಗ ನಮಗೆ ಅನ್ನಿಸ್ತದೆ ಅವಲಕ್ಕಿ ಮೇಳ ಅಂತಿದ್ರು, ಆ ಟೈಪಿನ ಮೇಳ. ದೊಡ್ಡ ಕಲಾವಿದ್ರೆ ಯಾರೂ ಇಲ್ಲ, ಆದ್ರೂ ತುಂಬಾ ಜನ ನೋಡ್ತಿದ್ರು. ಬೆಳಗುವರೆಗೆ ಕನಿಷ್ಠ 200-250 ಜನ ದೇವಸ್ಥಾನ, ನಮ್ಮ ಗಾಳಿಹಳ್ಳಿ ದೇವಸ್ಥಾನದಲ್ಲಿ 200-250 ಜನ ಇರ್ತಿದ್ರು. ಹಂಗಾಯ್ತು. ಕೆಲವು ವರ್ಷದಲ್ಲಿ ನಾನು ಹೆಂಗ ಅರ್ಥ ಹೇಳುವಷ್ಟು ರಂಗಸ್ಥಳದಲ್ಲೇ ಅಡ್ಡಿಲಾಗಿ ಒಬ್ಬ ಕಲಾವಿದ ಗುರುತಿಸ್ತಾರೆ, ಜನ ಗುರುತಿಸ್ಲಿಕ್ಕೆ ಶುರು ಮಾಡಿದ್ರು. ಹಂಗಂತಲ್ಲಿ ಎಲ್ಲರೂ ಯಕ್ಷಗಾನ ಕಲಾವಿದ ಬಂದ, ನಮ್ಗೆ ಅವಾಗ ದೊಡ್ಡ ಖುಷಿ ಏನು ನಾ ಕಲಾವಿದ ಬಿಟ್ಟ ಖುಷಿಯಾಗಿತ್ತು. ಹಾಗಂತ ಮನೆಗೆ ಬಂದ್ರೆ ಏನಪ್ಪ ಕೇಳಿದ್ರೆ ಗದ್ದೆ ಹುಟ್ಟಿ ಅಲ್ಲಿಂದ ಬಿಟ್ಟು ಬಂದ ಮೇಲೆ ಮತ್ತೆ ನಮ್ಗೆ ಆ ಇದಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಬಹಳ ಹಿಂದೆ ಬಿದ್ವಿ ನಾವು. ಯಾಕೆ ಕೇಳಿದ್ರೆ ಅಲ್ಲಿ ಇದ್ದಷ್ಟು ಹೊತ್ತು ಮಾತ್ರ ನಾವು ಪೂರ್ಣ ಅದಕ್ಕೆ ಬಿಡ್ತಿದ್ವಿ. ಮನೆಗೆ ಬಂದ ಮೇಲೆ ಸಂಸಾರ ಹೊರೆನೇ ಜಾಸ್ತಿ ಆಗ್ತಾ ಇತ್ತು. ಅದರಲ್ಲೂ ನಮ್ಮ 74ರಲ್ಲಿ ನಮ್ಮ ತಂದೆಯವರು ಮನೆ ಬಿಟ್ಟು ಹೋದವರು ಮತ್ತೆ ತಿರುಗಿ ಬರಲೇ ಇಲ್ಲ. ಹಂಗಾಗಿ ಮನೆ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು. ನಮ್ಮ ಅಣ್ಣ ಒಬ್ಬ ಇದ್ರೆ ಮತ್ತೆ ಹುಬ್ಳಿ ಬದಿಗೆ ಹೋಗಿ ಬಿಟ್ಟ. ಈ ತಮ್ಮದಿಕ್ಕಳು 2 ಜನ ಇದ್ದವರು, ಸಣ್ಣವರು ಇದ್ರು. ಮನೆ ಜವಾಬ್ದಾರಿ ಪೂರ್ಣ ನಂದೇ ಆಯ್ತು. ಈ ಅಜ್ಜಿಬಾಳ ಈ ಯಕ್ಷಗಾನದ ವೇಷದ ಪೆಟ್ಟಿಗೆ ಜೊತೆಗೆ ಅಜ್ಜಿಬಾಳದಿಂದ ಒಬ್ರು VR ಗೌಡ್ರು ಅಂತೇಳಿ ಈಗಲೂ ಇದ್ದಾರೆ. ಅವರು ನನ್ಗೆ ಬಹಳ ಆತ್ಮೀಯರು. ಅವರು ನಮ್ಮ ಯಕ್ಷಗಾನ ಇದೆ ಭೀಷ್ಮ ವಿಜಯ ಯಕ್ಷಗಾನ ನೋಡ್ಲಿಕ್ಕೆ ಕಾಳಿನಹಳ್ಳಿಗೆ ಆ ಪೆಟ್ಟಿಗೆ ಅವ್ರ ಜೊತೆಗೆ ಬರ್ತಾ ಇದ್ರು. ಯಕ್ಷಗಾನದ ವೇಷದ ಭೂಷಣ ತಗ ಬಂದವ್ರ ಜೊತೆಗೆ ಬಂದರು. ಆ ದಿವಸ ನಾನು ಇಲ್ಲಿ ಒಳ್ಳೆ ಭೀಷ್ಮ ವಿಜಯಕ್ಕೆ ಒಳ್ಳೆ ಹೆಸರಾಯ್ತು. ಹಂಗಂತೇಳಿ ಬರೀ ನಮ್ಮ ಇದ್ರೆ ಬೈಕಿಯವರಲ್ಲ, ಆಗಿನ ಕಾಲದಲ್ಲಿ ಹಳೆ ಈ ಬ್ರಾಹ್ಮಣಸ್ ಬಹಳ ಜನ ಬರ್ತಿದ್ರು. ಹೌದು, ಈ ದೇವಸ್ಥಾನದ ಕಮಿಟಿಯವರು ಅವರೇ ಇದ್ರು ಅವಾಗೆಲ್ಲ. ಈಗಲೂ ಅವರು ಬ್ರಾಹ್ಮಣಸ್ ಇದ್ದಾರೆ. ಅವ್ರು ಬಂದರು. ಅವರೆಲ್ಲ ಆವತ್ತಿನ ಆ ಭೀಷ್ಮನ್ ನೋಡಿ ಒಳ್ಳೆ ಭೀಷ್ಮ ಅಂತೇಳಿ ಅಂದರೆ ನಿಮ್ಮನ್ನು ಗುರುತಿಸಿದ್ರು. ಅಂದ್ರೆ ಸ್ವಲ್ಪ ಸ್ಟಡಿನೂ ಮಾಡ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಆ ಪ್ರಸಂಗಕ್ಕೆ ಏನು ಬೇಕು ಅದು ಮಾಡ್ಕೊಂಡಿದ್ದೀವಿ ನಾವು. ಒಳ್ಳೆ ಹೆಸರಾಯ್ತು. ಆ ದಿವಸದ ಅಲ್ಲಿ ನಾನು ಅರ್ಥ ಹೇಳಿದ್ದೆಲ್ಲ ಕೇಳಿ ಆ VR ಗೌಡ್ರಿಗೆ ಭಾಳ ಮನಸ್ಸಾಗೋಯ್ತು. ಅವರು ಸಣ್ಣ ಪುಟ್ಟ ವೇಷ ಮಾಡ್ತಿದ್ರಲ್ಲ ಕಾನ್ಗೋಡು ಮೇಳದಲ್ಲಿ, ಅವ್ರಿಗೆ ಭಾಳ ಖುಷಿ ಆಗೋಯ್ತು. ಹೆಚ್ಚು ಕಡಿಮೆ ನನ್ನ ವಯೋಮಾನದವ್ರೆ ನಮ್ಗಿಂತ ಸ್ವಲ್ಪ ಹಿರಿಯರೇನು ಅಷ್ಟೇ. ಅವರು ಒಂದು ದಿವಸ ಇದು ತಾಳಮದ್ಲೆ ಅಲ್ಲಿ ಇದು ಕರೂರಲ್ಲಿ ಅಂತ ದೇವಸ್ಥಾನ, ಶಂಕರನಾರಾಯಣ ದೇವಸ್ಥಾನದಲ್ಲಿ ತಾಳಮದ್ಲೆ ಇತ್ತು. ಆ ದಿವಸ ಒಂದು ತಾಳಮದ್ಲೆ ಅದೇ ಬಾ ನೀನು ಅಂದರು. ಹೋದ್ರೆ ನನಗೆ ಏನೋ ಹೆದರಿಕೆ ಆ ದಿವಸ. ತಾಳಮದ್ಲಿಗೆ ಕರೆದು ಬಿಟ್ಟಿದ್ದಾರೆ, ಹೋಗ್ಬಿಟ್ಟಿದ್ದೀನಿ ನಾನು. ಏನು ಹೇಳಿ ತಾಳಮದ್ಲಲ್ಲಿ ಏನು ಹೇಳಿದ್ರು. ಅವತ್ತಲ್ಲಿ ಹೋದೆ. ಆ ತಾಳಮದ್ಲಿಗೆ MT ನಾಯ್ಕರು ಮತ್ತು ನಾನು, MT ನಾಯ್ಕ ನಾನು ಒಂದೇ ಇದರಲ್ಲಿ ಯಕ್ಷಗಾನದ ಹೆಚ್ಚು ಕಡಿಮೆ ಹೋದವರು, ಈ ಹಳ್ಳಿಕಾನೆ MT ನಾಯ್ಕ. ಇದು ಮಾಡುವಾಗ ಅವತ್ತು ಪಂಚವಟಿ ಪ್ರಸಂಗ, ಪಂಚವಟಿ ಸೀತಾಪಾರ್ವರಿಗೆ ಪಂಚವಟಿ ಪ್ರಸಂಗ. ನಂದೊಂದು ರಾವಣ ಹಾಳಾಗೋಯ್ತು. ಅವತ್ತು ಆ ರಾವಣ ಕರೂರು ಸೀಮೆಯಲ್ಲೂ ಒಳ್ಳೆ ಹೆಸರಾಗೋಯ್ತು. ಅಲ್ಲಿಂದ ತಾಳಮದ್ಲೆ ಕಲಾವಿದ ಅದೇ ನಾನು. ಯಕ್ಷಗಾನದ ಅಲ್ಲಿಗೂ ಸ್ವಲ್ಪ ಮಧ್ಯದಲ್ಲಿ ಬಿಟ್ಟೋಯ್ತು. ಯಕ್ಷಗಾನದ ವೇಷ ಮಾಡೋದು ಬಿಟ್ಟೋಯ್ತು. ಅಲ್ಲಿಂದ ಆ ಕಡೆ ಒಂದು ಕೊಳಗದ್ದೆ ಒಂದು ಹೆಗಡ್ರು, ಅವರು ಬಂದು 1 ವರ್ಷ ಆಟ ಮಾಡಿದ ಮೇಲೆ ಯಕ್ಷಗಾನ ಮತ್ತು ವೇಷ ಮಾಡೋದೆಲ್ಲ ಬಿಟ್ಟೋಯ್ತು. ಅಲ್ಲಿಗ ಈ ನಮ್ಮ ಕೂಟದಲ್ಲಿದ್ದ ಕಲಾವಿದರು ಎಲ್ಲ ಅವ್ರವ್ರ ಸಂಸಾರ ಮದುವೆಗಿದ್ವಿ ಆಯಿತು. ಅವರೆಲ್ಲ ಅವ್ರವ್ರ ಸಂಸಾರಕ್ಕೆ ಬಿದ್ದುಬಿಟ್ರು. ಆ ಕಲಾವಿದರು ಅದು ಸ್ವಲ್ಪ ಕೊರತೆ ಆಯಿತು. ಅಲ್ಲಿಗೆ ಈ ಸಂಘದ ಆಟ ನಿಂತಾಯ್ತು. ಕಡೆಗೆ ಅಷ್ಟರ ನಂತರ ಏನು ಮಾಡಿದೆ ಕೇಳಿದ್ರೆ ನಾನು ಹಾಗೆ ಉಳಿದೆ. ಅವಾಗ ನಮ್ಮ ಕೃಷ್ಣಾಜಿಯವರು, ಬೇಡ್ಕಣಿ ಕೃಷ್ಣಾಜಿಯವರು ಕೇಂದ್ರಕ್ಕೆ ಹೋಗಿ ಮತ್ತೆ ಮನೆಗೆ ಬಂದರು. ಕೇಂದ್ರದಲ್ಲಿ ಅಭ್ಯಾಸ ಮುಗಿಸ್ಕೊಂಡು ಮನೆಗೆ ಬಂದರು. ಅವರು ಆವಾಗ ಟೆಂಟ್ ಮೇಳ ತಿರುಗಾಟಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಮತ್ತೆ ನಮ್ಗೆ ಒಂದು ಟೆಂಟ್ ಮೇಳಕ್ಕೆ ಹೋಗ್ಲಿಕ್ಕೆ ಮತ್ತೊಂದು ಅವಕಾಶ ಸಿಗ್ದಂಗೆ ಆಯ್ತು. ಟೆಂಟ್ ಮೇಳದ ಆಟ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಕೃಷ್ಣಾಜಿಯವ್ರು ಎಲ್ಲಿದ್ದಾರೆ ಅಂದ್ರೆ ಅಲ್ಲಿಗೆ ನಾವು ಹೋಗ್ಲಿಕ್ಕೆ ಶುರು ಮಾಡೋದು. ಅವರು ಇಲ್ಲಿ ನಮ್ದು ಕೆಲವಷ್ಟು ಅವ್ರ ಬೇಡ್ಕಣಿ ಮೇಳ ಬಂದು ಮೇಳ ಮಾಡಿದ್ರು. ಆ ಮೇಳದಲ್ಲಿ ನನ್ನೊಂದು ಪ್ರಧಾನ ಕಲಾವಿದ ಅವ್ರು ಬಿಟ್ಟು ವೇಷ ನಾನು ಮಾಡ್ಬೇಕು. ಆ ಟೈಪ್ನಲ್ಲಿ ಮಾಡ್ಕೊಂಡು ಹೇಳ್ಕೊಡ್ತಿದ್ರು. ಅವರು ಚಂದ ಹೇಳ್ಕೊಡ್ತಿದ್ರು. ಅಂದ್ರೆ ಕೇಂದ್ರದಿಂದ ಅಭ್ಯಾಸನೂ ಮಾಡ್ಕೊಂಡ್ಬಂದಿದ್ರು. ಅಲ್ಲಿಂದ ಈ ಹೊಸ ಯುಗ ಪ್ರಾರಂಭ ಆದಂಗೆ ಆಯ್ತು ನಮ್ಗೆ. ಅಂದ್ರೆ ಕುಣಿಯೋದು ಗಿಣಿಯೋದೆಲ್ಲ ಮೊದಲಿಗೂ ಇಲ್ಲಿಗೂ ಬಹಳ ಬದಲಾವಣೆ ಕಲಿತಾ ಹೋಗ್ತೀರಾ. ಹೌದು. ಅಂದ್ರೆ ಆವಾಗ ಏನಾಯ್ತು ಕೇಳಿದ್ರೆ ನಮ್ದು ಇದು ಇಲ್ಲಿ ಏನೂ ಪ್ರಯೋಜನಕ್ಕೆ ಬರಲಿಲ್ಲ. ಈ ಹೊಸ ಪೀಳಿಗೆ ಹುಡುಗರು ಹಿಮ್ಮೇಳದಲ್ಲಿ ನಾವು ಮೊದಲು ಕಲ್ತಿದ್ದು ಏನು ಪ್ರಯೋಜನಕ್ಕೆ ಬರಲಿಲ್ಲ. ಹೊಸದಾಗಿ ಕಲಿಬೇಕಾಯ್ತು. ಹೊಸದಾಗಿ ಕಲಿಯೋದು ಏನಾಯ್ತು ಕೇಳಿದ್ರೆ ನಂಗೆ ಬರಲೇ ಇಲ್ಲ. ಕಲಿಯೋದು ನಾನು ಅಷ್ಟೊತ್ತಿ ಕಲಾವಿದ ಆಗ್ಬಿಟ್ಟೆ. ನನಗೆ ಹೇಳ್ಕೊಡ್ಲಿಕ್ಕೂ ಅವ್ರಿಗೆ ಧೈರ್ಯ ಇಲ್ಲ, ಹೊಸ ಬಂದವರಿಗೆ. ಹಾಗಾಗಿ ಯಾರು ಹೇಳ್ಕೊಟ್ಟವ್ರೇ ಇಲ್ಲ. ಅಷ್ಟೊಂದು ಹಂಗಂತ ಸಾಕಷ್ಟು ಎಲ್ಲಾನು ನಿವೇಶನ ಮಾಡಿದೆ ನಾನು. ಅಂದರೆ ಮುಖ್ಯ ವೇಷಕ್ಕೆ ಅವಾಗ ಕೃಷ್ಣಣ್ಣ ಇದ್ದರು, ಅವ್ರು ಮಾಡ್ತಿದ್ರು. ಅವ್ರ ಕೆಳಗೆ ಏನು ವೇಷ ಬರ್ತದೆ ಕೆಲವಷ್ಟು ಈ
ಒಡ್ಡೊಲಗದ ರಾಜ, ದೇವೇಂದ್ರ, ನಾರದ ಇಂಥ ವೇಷಕ್ಕೆಲ್ಲ ಹೆಸರು ಮಾಡ್ಕೊಂಡ್ಬಿಟ್ಟೆ. ಈಗಲೂ ನಂದು ನಾರದ, ಧರ್ಮರಾಜ, ಸಂಜಯ ಇಂಥ ವೇಷಕ್ಕೆ ತುಂಬ ಹೆಸರಿದೆ ಈಗಲೂ. ಹೀಗೆ ಅಷ್ಟರ ಮೇಲೆ ಬೇಡ್ಕಣಿ ಮೇಳದಲ್ಲಿ ಒಬ್ಬ ಕಲಾವಿದಾಗಿ ಗುರುತಿಸ್ಕೊಂಡೆ. ಅಷ್ಟರ ನಂತರ ಕೆಲವು ಕಲಾವಿದರ ಜೊತೆಗೆ ವಿದ್ಯಾಧರನ ಸೆಟ್ನಲ್ಲೂ ಒಂದೆರಡು ವೇಷ ಮಾಡಿದೆ. ಅವರು ಒಂದು ಸೆಟ್ ಮಾಡ್ಕೊಂಡು ತಿರುಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಈಗ ಪ್ರಸ್ತುತ ಬೇಡ್ಕಣಿ ಮೇಳದಲ್ಲಿ ಈಗ 1 ವರ್ಷದಿಂದ ಈಗ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದಕ್ಕೆ ಕಳೆದ ವರ್ಷ ಹೋಗಿದ್ದೆ 2-3 ಆಟಕ್ಕೆ. ಒಂದು ಪಾಪಣ್ಣ, ವಿಜಯದ ಪಾಪಣ್ಣ, ಅದರ ನಂತರ ಒಂದು ಭಸ್ಮಾಸುರ ಮೋಹಿನಿಯ ದೇವೇಂದ್ರ. ಈ 2 ವೇಷ ಕಳೆದ ವರ್ಷ ಮಾಡಿದ್ದು ನಾನು. ಅದರ ಬಿಟ್ಟರೆ ಮತ್ತೆ ಕಳೆದ ವರ್ಷ ವೇಷ ಮಾಡಲಿಲ್ಲ. ಅದೇ ಈ ವರ್ಷ ಮತ್ತೆ ಕರೀತಾನೆ ಇದ್ದಾರೆ, ಗಟ್ಟಿಯಾಗಿದೆ ಮರೆ ಬಾ ವರ್ಷ ಮೇಳಕ್ಕೆ ಬಾ ಅಂತೇಳಿ ಮೊನ್ನೆ ತಾಳಮತ್ಲೆ ಬಂದ ದಿವಸ ಮತ್ತೆ ಯಾವ್ಯಾವ ಮೇಳಗಳೆಲ್ಲ ಅಲ್ಲಿ ಹವ್ಯಾಸಿಯಾಗೆಯ ಗೇರುಸಪ್ಪದಲ್ಲಿ ಇದೇ ನಮ್ಮ ಮೇಲೆ ಗೇರುಸಪ್ಪಕ್ಕೆ ಹೋಯ್ತು. ಗೇರುಸಪ್ಪದ ಹೊಳೆ ಆಚೆಗಿರೋ ಆಂಜನೇಯ ದೇವಸ್ಥಾನದಲ್ಲಿ ಆಟ, ಯಾರ್ದ ಹರಕೆ ಆಟ ಆ ದಿವಸ. ಆ ಹರಕೆ ಆಟಕ್ಕೆ ಹೋದಾಗ ಒಂದು ಆಟ ನಮ್ಮ ಮೇಳದ್ದು, ಒಂದು ಪ್ರಸಂಗ. ಇನ್ನೊಂದು ಪ್ರಸಂಗ ಚಿಟ್ಟಾಣಿಯವ್ರ ಸಟ್ಟಿತ್ತು. ಚಿಟ್ಟಾಣಿ ದೊಡ್ಡ ರಾಮಚಂದ್ರ ಇದ್ರು ವೇಷಕ್ಕೆ, ನರಸಿಂಹ ಚಿಟ್ಟಾಣಿ ಅವರು ಅವ್ರದ್ದು 3-4 ಜನ. ಅವ್ರದ್ದು ಗದಾ ಯೋಧ. ಮೊದಲಿನ ಕೌರವ ಅವ್ರದ್ದು ದೊಡ್ಡ ಚಿಟ್ಟಾಣಿ ಅವ್ರದ್ದು. ಎರಡನೇ ನರಸಿಂಹ ಚಿಟ್ಟಾಣಿ, ಇದು ಸುಬ್ರಹ್ಮಣ್ಯ ಚಿಟ್ಟಾಣಿ ಅವ್ರ ಕೌರವ. ನಾನು ಆ ದಿವಸ ಸಂಜೆನ ಮಾಡ್ಲಿಕ್ಕೆ ಹೇಳಿ ನನ್ನನ್ನು ನಾನು ಕೇಳಿದ್ದೇನೆ, ನಾನು ಬಿಲ್ಕುಲೇ ಮಾಡೋದಿಲ್ಲ, ನಾನು ಬೇಡ್ಕಣಿ ಮೇಳದಲ್ಲಿ ಬಂದವು, ನಾನು ಮಾಡೋದಿಲ್ಲ. ಯಾಕಂದ್ರೆ ನನಗೆ ಅವ್ರ ಎದುರು ದೊಡ್ಡ ಕಲಾವಿದರು ಮತ್ತೆ ಕೌರವ ಅಂದ್ರೆ ಚಿಟ್ಟಾಣಿ ಅವ್ರ ಕೌರವ ಪ್ರತ್ಯೇಕ ಆಗಿತ್ತು. ಗದಾಯುಧದ ಕೌರವ ಅವ್ರ ಟೈಪಿನ ಕೌರವನ ಬೇರೆಯವ್ರ ಹತ್ರ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತ ಒಂದು ಕಲಾವಿದ್ರು ಅಂದ್ರೆ ನಾನು ಸಂಜೆಯಿಂದ ಹೇಳಿದ್ರೆ ಎಲ್ಲಿ ತಪ್ಪಾಗಿ ಹೋಗ್ತದೆ ಹೇಳೋ ಭಯ. ನಾ ಕೇಳಿದ್ದೀನಿ, ಒಂದಿನ ತಾಳ್ಮದ್ಲೆಲ್ಲ ಕೇಳಿದ್ದೀನಿ, ಸಾಕಷ್ಟು ಅರ್ಥ ಕೇಳಿದ್ದೀನಿ ನಾನು ಬೇರೆಯವ್ರ. ಅವಾಗೆಲ್ಲ ಈ ಕ್ಯಾಸೆಟ್ ಎಲ್ಲ ಮಾಡಿ ಎಲ್ಲ ಬಿಡ್ಲಿಕ್ಕೆಲ್ಲ ಶುರು ಮಾಡಿದ್ರು. ಅದರಲ್ಲೆಲ್ಲ ಕೇಳಿದೆ. ಹಂಗೆ ಹೇಳೋ ಅವರು ನಾ ಹೇಳ್ಕೊಡ್ತೆ ಬಾ, ನಾ ಹೇಳ್ದಷ್ಟಕ್ಕೆ ನೀ ಹೇಳ್ಕೊತ ಹೋದ್ರೆ ಸಾಕು ಅಂದರು. ಆ ದಿವಸ ಸಂಜೆ ಇದಕ್ಕೂ ಚಿಟ್ಟಾಣಿಯವ್ರ ಶಬ್ಬಾಯಿಸ್ ಹೊಡ್ಸ್ಕೊಂಡ್ ಬಂದೆ ನಾನು. ಬೆನ್ನು ತಟ್ಟಿದ್ರು ನನಗೆ ಚೌಕಿ ಅಡ್ಡಿಲ್ಲ, ಎಲ್ಲೂ ಒಂದು ಚೂರು ನಡೆ ತಪ್ಪಲೇ ಇಲ್ಲ, ಚೆನ್ನಾಗಾಯ್ತು. ಕೆಲವಷ್ಟು ಪ್ರಶ್ನೆಗಳನ್ನ ನಾವು ದೊಡ್ಡ ಮೇಳದಲ್ಲಿ ಕಲಾವಿದರ ಹತ್ರ ಕೇಳಿದಾಗ್ಲೂ ಈ ಟೈಪ್ನಲ್ಲಿ ಇದಾಗಲಿಲ್ಲ, ನನಗೆ ಸ್ಪಂದನೆ ಸಿಗಲಿಲ್ಲ. ಒಳ್ಳೇದಾಯ್ತು ಅಂದರು. ಅದಕ್ಕಿಂತ ಒಂದು ತಾಳಮದ್ಲೆಗೆ ಹೋದಾಗ ನಾನು ಇಲ್ಲಿ ಹಳಿಯಾಳದ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ಅವರು ಉತ್ತಮ ತಾಳಮದ್ಲೆ ಕಲಾವಿದರಾಗಿದ್ದರು. ಕೆರೆಮನೆಯವರು, ಇಲ್ಲೇ ಕೆರೆಮನೆಯವರು. ಅವರು ಹಾಗೆ ಆ ದಿವಸ ನನಗೆ ಭೀಷ್ಮ ವಿಜಯ ಪ್ರಸಂಗ ನಂದು ಏಕಲವ್ಯ. ಆ ಏಕಲವ್ಯ ನೋಡಿ ಅವರಿಗೆ ಭಾಳ ಖುಷಿ ಆಗೋಯ್ತು. ಅವರು ಉತ್ತರ ಕನ್ನಡದ ಮೆಣಸಿನಕಾಯಿ ಎಳೆ ಕರಿತಿದ್ರು ಅವರಿಗೆ, ಕೆರೆಮನೆಯವರಿಗೆ. ಅಂತ ಒಂದು ಚುರುಕಾಗಿತ್ತು. ಮತ್ತು ಯಾವುದೇ ಕಲಾವಿದರನ್ನ ಹಿಂಗೆ ತಪ್ಪಾದ್ರೆ ಸಹಿಸ್ಕೊತಿರ್ಲಿಲ್ಲ, ಅಲ್ಲೇ ವೇದಿಕೆಯಲ್ಲೇ ಹೇಳ್ಬಿಡ್ತಿದ್ರು. ಅಂಥವ್ರು ಇಲ್ಲ ಒಂದು ಒಳ್ಳೆ ಇದು ಮಾಡಿದೆ, ಏಕಲವ್ಯ ಮಾಡಿ ಅಂತ ಹೇಳಿದ್ರು. ಅಂತ ಒಂದು ಅಲ್ಲಿಂದ ತಾಳ್ಮದ್ಲೆಗೆ ಒಂದು ಕಲಾವಿದ ಆಗಿ ಈಗಲೂ ತಾಳ್ಮದ್ಲೆಗೆ ಹೆಚ್ಚಿಗೆ ಹೌದೌದು ಹೆಚ್ಚಿನದಾಗಿ ತಾಳ್ಮದ್ಲಲ್ಲೇ ಇದು ಮಾಡ್ತೀವಿ. ನೀವು ಯಾವೆಲ್ಲ ಮೇಳಗಳಲ್ಲಿ ಒಂದು ನಿಮ್ಮ ಯಕ್ಷಗಾನ ಪ್ರದರ್ಶನ ಕೊಟ್ಟಿದ್ದೀರ ಅಂತ ಹೇಳ್ಬೋದಾ? ಹೆಚ್ಚಿನದಾಗಿ ನಾನು ತಿರುಗಾಟ ಮಾಡಿದ್ದು ಬೇಡ್ಕಣಿ ಮಾರುತಿ ಪ್ರಸಾದಿತ್ ಯಕ್ಷಗಾನ ಮಂಡಳಿ. ಅದರಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಪ್ರತಿ ವರ್ಷ ಸಾಮಾನ್ಯ 30 ವರ್ಷ ಸತತ ತಿರುಗಾಟ ಮಾಡಿದ್ದೀವಿ. ಅಂದ್ರೆ ವರ್ಷಕ್ಕೆ ಒಂದು 50 ಆಟ 60 ಆಟದವರೆಗೂ ಮಾಡ್ತಾ ಇದ್ವಿ ಅವ್ರ ಮೇಳದಲ್ಲಿ. ಅದು ಬಿಟ್ಟು ಮಧ್ಯದಲ್ಲಿ ಖಾಲಿ ಇರ್ತಿತ್ತು, ಅಂದ್ರೆ ದಿನ ಏನು ಆಟ ಇರೋದಿಲ್ಲ. ಆ ಮಧ್ಯದಲ್ಲಿ MR ನಾಯ್ಕರ್ ಸೆಟ್ನಲ್ಲಿ, ಕರ್ಸೆಬೈಲಿ MR ನಾಯ್ಕರ್ದು ಸೆಟ್ನಲ್ಲಿ ಸಾಕಷ್ಟು ವೇಷಕ್ಕೆ ಕರೆದ್ರು. ನಾಗಶ್ರೀ ಪ್ರಸಂಗಕ್ಕೆ, ಕೈರವನ್ ಮಾಡಲಿಕ್ಕೆ, ಹೀಗೆ ಅಂದ್ರೆ ಅದರಲ್ಲಿ ಕೆಲವು ವೇಷಕ್ಕೆ ಬೇಕಾದಾಗೆಲ್ಲ ಕರೆದಾಗೆಲ್ಲನೂ ನಾನು ಹೋದೆ. ಅವರು ಬಹಳಷ್ಟು ಇದು ಮಾಡಿದ್ರು, ನಮಗೆ ಅವಕಾಶ ಕೊಟ್ಟರು. ಆಮೇಲೆ ರಘುಪತಿ ನಾಯ್ಕರು ಈಗ ಸ್ವಲ್ಪ ದಿನಗಳಿಂದ ರಘುಪತಿ ನಾಯ್ಕರ ಮೇಳದಲ್ಲಿ ಇಲ್ಲ ಬಿಟ್ರೆ, ಇಲ್ದಿದ್ರು ರಘುಪತಿ ನಾಯ್ಕರು ಹಾಗೆ ಈ ಭಾಗದಲ್ಲಿ ಎಲ್ಲೇ ಆಟ ಆದ್ರು ಬಾಬಣ್ಣ ಬರಬೇಕು, ಇನ್ನೊಂದು ಹೆಸರನ್ನ ಬಾಬಣ್ಣ ಅಂತಾನೆ ಕರೆಯು. ಹೆಚ್ಚಿನ ಮೇಳದಲ್ಲಿ ಈಗ ನಾನು ಫೋನ್ ಮಾಡಿ ಕರೀತೀವಿ, ಬಾಬಣ್ಣ ಅಂತಾನೆ ಕರೀತಾರೆ. ಬಾಬಣ್ಣ ಕರಿಬೇಕು. ಹಿಂಗ ಅಂದ್ರೆ ತಾಳಮದ್ಲೆಗೆ ಕೆಲವಷ್ಟು ರಘುಪತಿ ನಾಯ್ಕರು ಹಂಗೆ ತಾಳಮದ್ಲೆಗೆ ವೇಷಕ್ಕೆ ಇದಕ್ಕೆಲ್ಲ ಕರೆದ್ರು, ಅವಕಾಶ ಕೊಟ್ಟರು. ಅಲ್ಲಿಂದ MR ನಾಯ್ಕರು. ಅದು ಬಿಟ್ಟರೆ ಕಲಾದರ್ಶಿನಿ ತಂಡಕ್ಕೆ ಒಂದು ಸ್ವಲ್ಪ ದಿವಸ ಗೌರ್ಮೆಂಟ್ ಫಂಕ್ಷನ್ಗೆ ಹೋದ. ಅದ್ರ ನಂತರ ಇಲ್ಲಿ ಮತ್ತೊಂದು ಸೊಟ್ಟೆ ಮಾಡಿದ್ವಿ ನಾವೇ ಕಡೆಗೆ. ಈ ಚಂಡೆ ಧನಂಜಯ ಪುರದ ಮಠ ಅವರಿದ್ದ, ಅವ್ರ ಹೊತ್ತಿಂದ ಹುಲಿ ಸಿದ್ದೇಶ್ವರ ಹೇಳೊಂದು ಸೊಟ್ಟು ಮಾಡಿದ್ರು ಅವ್ರಿಗೆ. ಅದ್ರಲ್ಲೂ 1 ವರ್ಷ ತಿರುಗಾಟ ಮಾಡೋದು. 1 ವರ್ಷ ತಿರುಗಾಟ ಅಂದ್ರೆ ಗೌರ್ಮೆಂಟ್ ಫಂಕ್ಷನ್ ಇದ್ದಷ್ಟು ಕೆಲವಷ್ಟು ಆಟಕ್ಕೆ
ಹೋಗಿ ಹೆಚ್ಚಿನದಾಗಿ ಬಯಲು ಸೀಮೆಗೆ ಕೊಡ್ತಾರೆ ಅವರು. ಓಕೆ. ಅದಷ್ಟು ಒಂದು ತಾಸು ಒಂದೂವರೆ ತಾಸಿನಲ್ಲಿ ಮುಗಿಸುವಂಥದ್ದು. ಹೆಚ್ಚಿನದಾಗಿ ತಿರುಗಾಟ ಬೇಡ್ಕಣಿ ನಿಮ್ಗೆ ಈಗ ಯಕ್ಷಗಾನ ಮೇಳಕ್ಕೆ ಇಷ್ಟೆಲ್ಲ ವರ್ಷಗಳು ಇದ್ದೀರಲ್ಲ, ನಿಮ್ಗೆ ಯಾರೆಲ್ಲ ಒಂದು ಸಪೋರ್ಟ್ ಮಾಡ್ತಾರೆ? ಯಕ್ಷಗಾನ ಬರೋದಿರ್ಬೋದು, ಈಗ ಪ್ರಸ್ತುತ ಯಾರೆಲ್ಲ ನಿಮ್ಗೆ ಸಹಕಾರ ಮಾಡಿದವ್ರ ಹೆಸರು ಹೇಳ್ಬೋದಾ? ಸಹಕಾರ ಮಾಡಿದವ್ರು ಅಂದ್ರೆ ನಾವು ಹೆಚ್ಚಿನದಾಗ ಕಾಣಿಸ್ಕೊಂಡಿದ್ರೆ ಎಲ್ಲರೂ ಹಿಂಗೆ ಕಡೆ ಗುರ್ತ ಮಾಡೋರು ಕರೆದಿದ್ದೇ ಬಿಟ್ರೆ ಹಿಂಗೆ ಬಂದು ಬಾ ಅಂತ ವೇಷ ಮೇಳದ ಯಜಮಾನ್ರು ಕರೆದಿತ್ತು. ಅದು ಬಿಟ್ಟರೆ ಹೆಚ್ಚಿನ ಸಪೋರ್ಟ್ ಮಾಡಿದ್ರು ಕೃಷ್ಣಾಜಿ ನಾ ಇಲ್ಲದಿದ್ರೆ ಈ ವೇಷಕ್ಕೆ ಬರ್ಲಿಕ್ಕೆ ಇಲ್ಲ. ನಾವು ಹೆಚ್ಚು ತಾಳ್ಮದ್ಲೆಲ್ಲ ಎಲ್ಲೋ ಅರ್ಥ ಹೇಳ್ಕೊಂಡು ಉಳಿದಾಗಿತ್ತು. ಕೃಷ್ಣಾಜಿ ಹಂಗಿಲ್ಲ, ಬರ್ಬೇಕು ಅವ ಎಲ್ಲ ವೇಷ ಮಾಡ್ತಾ. ಮತ್ತೆ ಉಳಿದ ಮೇಳದವ್ರಿಗೂ ಅವರೇ ಹೇಳಿದವ್ರು ಹೆಚ್ಚು, ನಿಮ್ಗೆ ಆ ವೇಷ ಕೊರತೆ ಆಗ್ತದೆ ಹೇಳಿದ್ರು ಬಾಬಣ್ಣಿಗೆ ಅವ್ರು ಅವಕಾಶಗಳು ಕೊಡ್ತಾ ಬರ್ತಾರೆ. ಅದೇ ರೀತಿಯಲ್ಲ ಹೇಮಂತ್ ಬೈ ರಾಮಚಂದ್ರ ಭಾಗವತ್ರಿ ಪರಿಚಯ ಅದೇ. ಹೇಮಂತ್ ಬೈ ರಾಮಚಂದ್ರ ಭಾಗವತರು ನನ್ಗಿಂತ ವಯಸ್ಸಿನಲ್ಲಿ ಭಾಳ ಸಣ್ಣವ್ರು ಇದ್ರು. ಅಂಥವ್ರು ನನ್ನನ್ನು ಕರೆದು ಅವ್ರದ್ದಾದಂಥ ಪ್ರಸಂಗಗಳಿಗೆ ನನ್ನನ್ನೇ ಹೆಚ್ಚಿನದಾಗಿ ಬಳಸ್ಕೊಂಡ್ರು. ಅಂದ್ರೆ ಇಂಥ ವೇಷ ಇಂಥವನ್ನೇ ಮಾಡ್ಬೇಕು ಅದನ್ನ. ಅವರು ಒಂದು ನಾಗಚೌಡೇಶ್ವರಿ, ಅಲ್ಲಿಂದ ಒಂದು ಶೃಂಗಾರ ಪ್ರಿಯ, ಇದಕ್ಕೆಲ್ಲ ನನಗಂತಾನೆ ಒಂದು ವೇಷ ಮಾಡಿದ್ರು ಅವರು. ಅದ್ರ ಅವನೇ ಮಾಡ್ಬೇಕು, ಅವನೇ ಮಾಡಿದ್ರೆ ಮಾತ್ರ ಸರಿ ಅದು ಅಂತೇಳಿ ಮಾಡಿ ಅದರಲ್ಲಿ ಎಲ್ಲ ಸಹಿ ಅನ್ಸ್ಕೊಂಡ್ವಿ. ಅದೇ ಹೆಚ್ಚಿನ ತಿರುಗಾಟ ಪೂರ್ಣ ಬೇಡ್ಕಣಿ ಮೇಳದಲ್ಲಿ. ಉಳಿದ ಮೇಳದಲ್ಲ ಅಂದ್ರೆ ಈ ರೀತಿ ಕಲಾದರ್ಶಿನಿ ತಂಡಕ್ಕೆ ಒಂದು ಸೀಸನ್ ತಿರುಗಾಟಕ್ಕೆ ಹಿಂಗೆಲ್ಲ ಹೋದ್ವಿ. ಸನ್ಮಾನಗಳು ಯಾವ್ದು ಕೊಟ್ಟಿದ್ದೇನೆ ಹೇಳ್ಬೋದು? ಸನ್ಮಾನ ಹೆಚ್ಚಿನದಾಗಿ ನಾವೇನೋ ಸನ್ಮಾನ ಮಾಡಿಸ್ಕೊಳ್ಳೋಷ್ಟು ದೊಡ್ಡ ಕಲಾವಿದ ಅಲ್ಲದೇ ಇದ್ರು. ಬೇಡ್ಕಣಿ ಮಾಡಿದವರು 2 ಬಾರಿ ಮಾಡಿದ್ರು. ಒಂದು ಸರಿ ನಾನು ಕಲೆ ನೋಡೇ ಮೆಚ್ಚಿ ಮಾಡಿದ್ರು. ಎರಡನೇ 25ನೇ ವರ್ಷದ ಸಂಭ್ರಮ ಅಂದ್ರೆ ಲಕ್ಷ್ಮಣ ನಾಯ್ಕರ ಯಜಮಾನಕ್ಕೆ ಶುರುವಾದ ಮೇಲೆ 25ನೇ ವರ್ಷದ ತಿರುಗಾಟ ಮಾಡ್ತಾ ಇದೆ ಮೇಳ. ಆ 25ರ ಸಂಭ್ರಮ ಅಂತ ಮಾಡಿದ್ರು ಅವರು ಬೇಡ್ಕಣಿ ದೇವಸ್ಥಾನದಲ್ಲೇ. ಆ ದಿವಸ ಮತ್ತೆ ಕರೆದು ಸನ್ಮಾನ ಮಾಡಿದ್ರು. ಅದ ಬಿಟ್ಟರೆ ವಿಶೇಷ ಸನ್ಮಾನಗಳು ಸಿಕ್ಕಿದ್ದಿಲ್ಲ. ಈಗ ಏನಪ್ಪ ಕೇಳಿದ್ರೆ ನನಗೆ ಒಂದು ಹೆಮ್ಮೆ ಇದೆ, ಯಕ್ಷಗಾನಕ್ಕೆ ಹೋಗಿದ್ರಿಂದ ಸಂಬಳನೂ ಕೊಟ್ಟಿದ್ದಾರೆ ನನಗೆ, ಒಳ್ಳೆ ರೀತಿಯ ಸಂಬಳನೂ ಸಿಕ್ಕಿದೆ. ಈಗ ಒಳ್ಳೆ ಯಕ್ಷಗಾನ ಕಲಾ ಮೊದಲು ನಾವು ಕೈಯಿಂದ ಹಾಕಿ ಯಕ್ಷಗಾನ ವೇಷ ಮಾಡಿದ್ವಿ, ಈಗ ಹಾಗಿಲ್ಲ. ಸಂಬಳಕ್ಕಾಗಿ ಹೋಗಿ ಈಗ ನಿಮ್ಮ ಮಗನ ಸಹಿತ ಒಳ್ಳೆಯ ಕಲಾವಿದರಾಗಿ ಸಮಾಧಾನ ಇದೆಯಾ ಅಂದ್ರೆ ಅದೇ ಅದಕ್ಕೆ ಕೇಳಿದ್ರೆ ನನ್ನಲ್ಲಿಗೆ ಮುಗಿಲಿಲ್ಲ. ಇದು ನಿಮ್ಮ ಮಕ್ಕಳು ಯಕ್ಷಗಾನ 3 ಜನ ಮಕ್ಕಳಲ್ಲಿ 2 ಜನರಿಗೆ ಒಬ್ಬ ಯಕ್ಷಗಾನ ಅವನು ನಮ್ಮ ನಡುಗಿನ ಮಗ ರವಿ ಅಂತೇಳಿ ಅವನು ಕೇಂದ್ರಕ್ಕೆ ಬಿಟ್ಟೆ ನಾನು. 1.5-2 ತಿಂಗಳ ಕೇಂದ್ರದಲ್ಲಿ ಇದ್ದ ಅವನಿಗೆ ಅವನು ಪೂರೈಸಲಿಲ್ಲ. ಮತ್ತೆ ಯಕ್ಷಗಾನ ಅವನ ತಲೆಯಲ್ಲಿ ಹೋಗ್ಲಿಲ್ಲ ಅಷ್ಟು. ಆಗ್ಲೂ ಕುಣಿಲಿಕ್ಕೆ ಎಲ್ಲದೂ ಬರ್ತದೆ. ಇವತ್ತು ಎಲ್ಲರೂ ಕುಣಿದಿದ್ದು ಹೇಳ್ತಾ ಹಿಂಗೆ ತಪ್ಪಿದ್ರು ಇವರು ಅದೆಲ್ಲರೂ ಹೇಳ್ತದೆ. ಅಂದ್ರೆ ಯಕ್ಷಗಾನದ ಬಗ್ಗೆ ಓದುವುದು, ಯಕ್ಷಗಾನನೇ ನಮ್ಮನೇಲಿ ಪ್ರತಿಯೊಬ್ಬರದು ಒಂದು ಮೊಬೈಲ್ ನಲ್ಲಿ ಸಮೇತ ಬೇರೆ ಒಂದು ಸಿನಿಮಾದ ಹಾಡಿಲ್ಲ, ದೊಡ್ಡ ಮಗದಿಂದ ಹಿಡಿದು ಅಷ್ಟು ಜನ ಮಕ್ಕಳು. ಆಮೇಲೆ 11 ವರ್ಷ ಸಿಗಂದೂರು ಮೇಳದ ಬಸ್ಸಿನ ಡ್ರೈವರ್ಗೆ ಮಾಡ್ದ, ಮೇಳದ ತಿರುಗಾಟವೇ ಮಾಡ್ದ ರವಿಯನ್ನು. ಅದು ಕಿರಿಯ ಮಗ ಒಬ್ಬ ನನ್ನ ಜೊತೆಗೆ, ಅಂದ್ರೆ ಅವನು ಹಂಗೆ ಮತ್ತೆ ಬೇರೆ ಎಲ್ಲೂ ಹೋಗಿ ಕಲ್ತ್ಕೊಂಡ್ ಬಂದಿದ್ದಿಲ್ಲ, ಕೇಂದ್ರಕ್ಕೆ ಹೋಗಿ ನನ್ನ ಜೊತೆಲಿ ಓಡ್ ಬಂದ್ಬಿಡ್ತಿದ್ದ. 8ನೇ ಕ್ಲಾಸ್ 6ನೇ ಕ್ಲಾಸ್ ಶಾಲೆಯಿಂದ ಶುರು ಮಾಡಿದ್ದ. 8ನೇ ಕ್ಲಾಸಿಗೆ ಶಾಲೆನ ಬಿಟ್ಟಾಕಿ ನಾನು ಹೋಗ್ತೇನೆ ಆಗ್ಲೂ ಆಗಿದೆ. ನಮ್ಗೆ ದೊಡ್ಡ ಸಹಾಯ ಮಾಡಿದವರು ಅಂದ್ರೆ ಕೃಷ್ಣಾಜಿ. ಅವನಿಗೆ ಒಂದು 15-20 ದಿವಸದ ಕೈತಾಳ ಬಾಯ್ತಾಳ ಹೇಳಿಕೊಟ್ಟು ಗುಂಡುಬಾಳ ಮೇಳಕ್ಕೆ ಅವ್ರು ಕಳಿಸ್ಲಿಕ್ಕೆ ಕೆಲವಷ್ಟು ಕೆಲಸ ಸಹಾಯ ಮಾಡಿಕೊಟ್ರು. ಹಂಗಾಗಿ ಗುಂಡುಬಾಳ ಮೇಳಕ್ಕೆ ಹೋದವ ಇವತ್ತು ಒಬ್ಬ ತಿರುಗಾಟದ ಮೇಳದ ಕಲಾವಿದ. ಹಂಗಾಗಿ ಈಗ ಪ್ರತಿಯೊಬ್ರು ಹಂಗೆ ಅವು ಎಲ್ಲೇ ಹೋದ್ರು ಇವತ್ತು ಮಂಜು ವೇಷಕ್ಕೆ ಬಂದಿದ್ದಾನೆ ಹೇಳಿ ಹೇಳುದೇ ಇಲ್ಲ, ಬಾಬಣ್ಣ ಮಗು ವೇಷಕ್ಕೆ ಹಿಂಗೆ ಎಲ್ಲರೂ ಹೇಳುದಾಗ. ಈಗ ನಾನು ಅಣೆಕಟ್ಟೆಗೆ ಬರುವಾಗ್ಲೂ ಅಂತೆ, ಯಾರು ಇವತ್ತು ನಿಮ್ಮನೆ ಸಂದರ್ಶನಕ್ಕೆ ಬರ್ತಾರಂತೆ. ಹೌದು, ವಿನಾಯಕ್ ಅಂತೇಳಿ ಅವರು ಸಂದರ್ಶನಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಹೌದು ಅವತ್ತು ಮಂಜು ಸಂದರ್ಶನ ಮಾಡ್ಕೊಂಡು ಹೋದವ್ರೆ ಮಲ್ನಾಡು ಯೂಟ್ಯೂಬ್ನವರು. ಹೌದು, ಅವರೇ ಬರ್ತಾ ಇದ್ದಾರೆ. ಅಂದ್ರೆ ಒಂದು ಮನೆ ಕೆಲಸ ನೋಡ್ಕೊಂತ ಒಂದು ಯಕ್ಷಗಾನಗಳನ್ನು ತೊಡಸ್ಕೊಂತ ನೀವು ಒಂದು ಜೀವನವನ್ನು ಯಕ್ಷಗಾನ ನಿಮ್ಮ ಫ್ಯಾಮಿಲಿನೇ ಒಂದು ಯಕ್ಷಗಾನಕ್ಕೆ ತೊಡಸ್ಕೊಂಡಿದ್ದಕ್ಕೆ ನಿಜವಾದ ಒಂದು ಸಂತೋಷವಾಗುತ್ತೆ. ಇಷ್ಟೊತ್ತು ನಿಮ್ಮ ಸಂದರ್ಶನ, ನಿಮ್ಮ ಮಾಹಿತಿ ನಮ್ಮ ವೀಕ್ಷಕರು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ನಾನು ಅದನ್ನೇ ಹೇಳ್ಬೇಕು, ಯಾಕಂತಿದ್ರೆ ಮಲೆನಾಡು ಯೂಟ್ಯೂಬ್ ಇವರಿಗೆ ಸಂದರ್ಶನ ಮಾಡಲಿಕ್ಕೆ ಬಹುತೇಕ ಗುರುತಿಸೋದು ಭಾಳ ಕಡಿಮೆ ಈಗ. ಅಂಥದ್ರಲ್ಲಿ ನಮ್ಮಂತ ಒಬ್ರು ಹಿರಿಯ ಕಲಾವಿದರು ಮೂಲೆಯಲ್ಲಿ ಇದ್ದವ್ರು, ಯಾಕೆ ಕೇಳಿದ್ರೆ ನಾವು ಎಲ್ಲೂ ಪ್ರಚಾರದಲ್ಲೇ ಇಲ್ಲ, ಅಂಥವ್ರನ್ನ ಗುರುತಿಸಿ ನೀವೇನೋ ಇದು ಒಂದು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀರಾ, ಇದಕ್ಕೆ ತುಂಬ ಧನ್ಯವಾದ.